ಫೈನಲಿ ಗೈಸ್ ಎಲ್ಲರೂ ತಿರುಪ್ತಿಗೆ ಬಂದ್ವಿ. ಹುಡುಗ ನೋಡಿ ಅದೇ ಖುಷಿಗೆ ಹೆಂಗ್ ಡ್ಯಾನ್ಸ್ ಆಗ್ತಾನೆ ಅಂತ. प्लेन राइस वो भी लेना अलग से लेना पड़ता है. वो मिलता नहीं मिलता उसमें से अलग से राइस को ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತೆ. ಅಣ್ಣ ನೀವು ಹೋಟ್ಲಲ್ಲಿ ಅನ್ನ ಇದೆಯೇ? ಯಾಕೆ ಇರೋ ಬರೋಲ್ಲ ಇವನೇ ಪೋಣಿಸ್ತಾವನೆ. ಇನ್ನು ಒಳಗಡೆ ಇದೆ, ಬೇಗ ತನ್ನಿ. ಆಲ್ಕಾನ ಮಗ ನೋಡಿ ಹೆಂಗ ಒಳ್ಳೆ ಕಳ್ಳ ಇದ್ದಂಗೆ ಎಲ್ಲ ಬಾಕಸ್ರಿ ನೈಸ. ಏನೋ ಕಂದಲೆ, ಏನೋ 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 ಏನ್ ಸ್ಮಾರ್ಟ್ ಆಗಿದೆಯಲ್ಲೇ. ಆ ಜಿಂಗ ಲಕ 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 ಎಲ್ಲ ಏನ್ ಮಾಡ್ತಿದ್ದೀರಾ? ಬರ್ರ 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 ಸೂಪರ್. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫೈನಲಿ ಗೈಸ್ ಎಲ್ಲರೂ ತಿರುಪ್ತಿಗೆ ಬಂದ್ವಿ. ಈಗ ಹುಡುಗರು ಎಲ್ಲ ರೂಮ್ ಬುಕ್ ಮಾಡ್ಬೇಕಂತ ಎಲ್ಲ ಹೋಯ್ತಿದೀವಿ ಆಚೆ. ನಮ್ಮ ಹುಡುಗ ಅಲ್ಲೇ ಒಂದು ಅಂಗಡಿಗೆ ಗೊತ್ತೊಂಬಿಟ್ಟು ಕರ್ಕೊಂಡು ಬಂದ. ಆಗ ಬ್ಯಾಡ್ ಲಕ್, ನಮ್ಗೆ ಯಾರಿಗೂ ಅಲ್ಲಿ ರೂಮೇ ಸಿಗ್ಲಿಲ್ಲ. ಎಲ್ಲರೂ ರೂಮ್ ಸಿಕ್ಕಿರೋದೇ ಟೆನ್ಷನಲ್ಲಿ ನಿಂತಿದ್ರೆ ಇಲ್ಲ ಬೋ ನೋಡಿ ಸ್ನ್ಯಾಪ್ ಹಾಕಿ ನಿಂತು. ನಮ್ಮ ಹುಡುಗ ಅಲ್ಲಿಂದ ಆಟೋದಲ್ಲಿ ಇನ್ನೊಂದು ಪ್ಲೇಸ್ ಗೊತ್ತು ಅಲ್ಲಿ ಹೋಗೋದ ಅಂದ. ಇಲ್ಲಿ ನೋಡಿ ಈಗ ನೋಡ್ತಾವನೆ. ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಹುಡುಗರೆಲ್ಲ ಬಂದಿದ್ದು ಶ್ರೀನಿವಾಸಮ್ಗೆ. ಎಲ್ಲಾರು ರೂಮ್ ಸಿಗುತ್ತೆ ಅಂದ್ಬಿಟ್ಟು ಎಲ್ಲ ಒಳಗಡೆ ಹೋಗ್ತಿದ್ದು. ಹುಡುಗರೆಲ್ಲ ರೂಮ್ ಸಿಗುತ್ತೆ ಅಂದ್ಬಿಟ್ಟು ಒಳಗಡೆ ಕೇಳಕ್ ಹೋದ್ರು. ಆದ್ರೆ ಇವ್ರಿಗೆ ರೂಮ್ ಸಿಗಾಕಿದ್ರೆ ಎಲ್ಲ ಹಿಂಗೆ ದಬಾಕೊಂಡವ್ರೆ. ನಮಗೆ ರೂಮ್ ಸಿಗುತ್ತೆ ಅಂದ್ಬಿಟ್ಟು ಯಾವ್ದಕ್ಕೆ ಇಲ್ಲಿ ಅಮೌಂಟ್ ಕೇಳ್ಕೊಂಡು ಬಂದು ಹಾಗೆ 5 ನಿಮಿಷ ಅಲ್ಲಿ ಕೇಳ್ಕೊಂಡು ಹುಡುಗರಿಗೆ ರೂಮ್ ಸಿಗ್ತೇನೆ ಹಾಗೆ ಎಲ್ಲ ಹೊರಗಡೆ ಬಂದು. ಹುಡುಗರೆಲ್ಲ ಚೆನ್ನಾಗಿ ತಿರ್ಗಡಿ ಒಂದ್ ಕಡೆ ರೂಮ್ ಸಿಕ್ತು. ಅದು ಒಂದು ರೂಮ್ ಅಲ್ಲ ಗೈಸ್, 2 ರೂಮ್ ಸಿಕ್ತು. ಒಂದು ಲೆಫ್ಟ್ ಸೈಡ್, ಒಂದು ರೈಟ್ ಸೈಡ್. ನಮ್ಮ ಹುಡುಗ ನೋಡಿ ಅದೇ ಖುಷಿಗೆ ಹೆಂಗ್ ಡ್ಯಾನ್ಸ್ ಆಗ್ತಾನೆ ಅಂತ. ಫೈನಲಿ ಗೈಸ್ ಎಲ್ಲರೂ ರೂಮ್ ಒಳಗೆ ಹೋಗಿದ್ದು ಲಗೇಜ್ ಬೀಸಾಕಿ ಎಲ್ಲ 5:30 ಆಗಿದ್ದು ತಿರುಗಾಡಕ್ಕೆ ಹೋಗ್ತೀವಿ. ಇವರೆಲ್ಲ ಚೆನ್ನಾಗಿ ತಿರುಗಡಿ ಆಮೇಲೆ ಪುನಃ ರೂಮ್ ಕಡೆ ಹೋದ್ವಿ. ಹುಡುಗರೆಲ್ಲ ಎದ್ದು ರೆಡಿಯಾಗಿ ಬರೋಷ್ಟೊತ್ತಿಗೆ ಮಧ್ಯಾಹ್ನ 1 ಗಂಟೆ ಆಗಿತ್ತು. ಅಷ್ಟೊತ್ತಿಗೆ ನಮ್ಮ ಅಣ್ಣ ಏನಂತ ಕರೆದ ಅಂದ್ರೆ ನೀವೇ ನೋಡಿ. ಆ ಜಿಂಗ ಲಕ 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 ಎಲ್ಲ ಏನ್ ಮಾಡ್ತಿದ್ದೀರಾ? ಬರ್ರ 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 ಸೂಪರ್. पड़ता भैया दाल फ्राई अलग से, पनीर बड़ा मसाला, रोटी सेपरेट, करी सेपरेट. राइस को भी लेना, राइस को भी लेना. राइस को ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತೆ. लेना पड़ता है. पनीर राइस है, वेज राइस है, गोभी राइस है, पनीर राइस है, मशरूम राइस है, प्लेन राइस है. प्लेन राइस वो भी लेना अलग से लेना पड़ता है. वो मिलता नहीं मिलता उसमें से अलग से. ಕೊನೆಗೂ ನಮಗೆ ಅಂಗಡಿಲಿ ಊಟ ಸಿಗ್ದೇನೆ ಎಲ್ಲ ಅಲ್ಲಿಂದ ಆಚೆ ಬಂದ್ಬಿಡ್ತೀವಿ. ಅಣ್ಣ ಊಟ ಆಯ್ತಾ ಕೇಳಿದ್ರೆ ಗೋಬಿ ಮಂಚೂರಿ ಅದೈತೆ ಇದೈತೆ ಅಂತಾನೆ. ಅಲ್ಲಿಂದ ನಮ್ಮ ಹುಡುಗ ಪಲಾವ್ ತಿನ್ನೋದು ಅಂದ್ಕೊಂಡು ಕರ್ಕೊಂಡು ಹೋಗ್ತಾನೆ ಎಲ್ಲರನ್ನ. ನಮ್ಮ ಹುಡುಗ ನೋಡಿ ಏನ್ ಕೆಲಸ ಮಾಡ್ತಾನೆ ಅಂತ. ಯಾರೋ ಅದು
ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಹುಡುಗರೆಲ್ಲ ಅಂಗಡಿ ಹಿಡ್ಕೊಂಡು ಚೆನ್ನಾಗಿ ತಿರುಗಿದ್ದು. ಆದ್ರೆ ಫೈನಲಿ ಗೈಸ್ ಎಲ್ಲರೂ ಚೆನ್ನಾಗಿ ತಿರುಗಿ ಕೊನೆಗೂ ಅಂಗಡಿ ಸಿಕ್ತು ಗೈಸ್. ಈ ಅಂಗಡಿ ನೋಡಿ ನಮ್ಗೆಲ್ಲರಿಗೂ ಏನು ಅನಿಸ್ತು ಅಂದ್ರೆ ಹೋಟಲು ಅಂದ್ರೆ ನಮ್ಮಂತವ್ರಿಗೆ ಊಟ ಹಾಕೋ ಜಾಗ. ಅಷ್ಟಿರೋದ್ಕೂ ಹೊಟ್ಟೆ ತುಂಬಾ ಪೋಣಿಸ್ಬಿಡ್ಬೇಕು ಚೆನ್ನಾಗಿ. ಶಿವಾಯ ನಮಃ. ನಮ್ಮೂರ್ ಗೈಸ್ ಹುಡುಗರೆಲ್ಲ ಊಟ ಆರ್ಡರ್ ಮಾಡಿ ಕುಂತಿದ್ವಿ. ಆದ್ರೆ ನಮ್ಮ ಮುಂದೆ ನೋಡಿ ಬಣ್ಣ ಹೆಂಗ್ ತಿಂತಿದ್ದೆ. ಇಲ್ಲ ಮುಂಜಾತೆ ಎಮ್ಮೆ ಕಡಿಯೋರಿದ್ದಂಗ ಅವನೇ. ಅಯ್ಯಪ್ಪ ಏನ್ ಕೊಳ್ಳಿ ಅಣ್ಣ, ನಿಮ್ ಹೋಟ್ಲಲ್ಲಿ ಅನ್ನ ಇದೆಯೇ? ಯಾಕೆ ಇರೋ ಬರೋಲ್ಲ ಇವನೇ ಪೋಣಿಸ್ತಾವನೆ. ಇನ್ನು ಒಳಗಡೆ ಇದೆ, ಬೇಗ ತನ್ನಿ. 2 ವರ್ಷ ಸೇರ್ ತಿಂದು ಸಣ್ಣ ಆಗ್ಬಿಟ್ಟವನೆ. ಧಾರವಾಡದೊಂದಿ ಯಪ್ಪ. ಮುಂದ್ಗಡೆ ಬ್ರದರ್ ಊಟ ಮಾಡ್ತಿರೋದ್ ನೋಡಿ ನಮ್ಮ ಹುಡ್ಗ ನೋಡಿ ಹೆಂಗ್ ನೋಡ್ತವನೆ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ನಮ್ಮ ಹುಡುಗರೆಲ್ಲ ಊಟ ಎಷ್ಟು ಬೇಗ ಬರುತ್ತೆ ಅಂತ ಎಲ್ಲರೂ ಕಾಯ್ತಾ ಕೂತಿದ್ರು. ಫೈನಲಿ ಗೈಸ್ ನಾವು ಆರ್ಡರ್ ಮಾಡಿರೋದು ಬಂತು. ನಮ್ಮ ಹುಡುಗರೆಲ್ಲ ತಿಂತವ್ರೆ ಅಂತ ನೋಡಿದ್ರೆ ಎಲ್ಲ ನೋಡಿ ಏನ್ ಮಾಡ್ತವ್ರೆ ಅಂತ. ಎಲ್ಲ ಸ್ನ್ಯಾಪ್ ಹಾಕೊಂಡ್ ಕೂತವ್ರೆ. ನಮ್ಮ ಹುಡುಗ ನೋಡಿ ಎಷ್ಟೊತ್ತಿಗೆ ತಿಂತಾರೋ ಅಂತ ನೋಡ್ತಾನೆ. ಲುಕ್ ನೋಡಿ ಹೆಂಗ್ ಕೊಡ್ತಾನೆ. ನಿನ್ನ ಅಕ್ಕನ್ ಕೂರ್ಪಾಕಿದ್ರೆ ಡಾಕ್ಟರ್ ಸ್ಟಿಚ್ ಹಾಕಕ್ ಜಾಗ ಇರಬಾರ್ದು, ಗೊತ್ತಾಯ್ತೇನೋ? ನಿನ್ನ ಏನ್ ಹೋಗ ಮುಖ ತಿಕ್ಕ ಮುಚ್ಕೊಂಡು ಎಲ್ಲ ಊಟ ಮಾಡ್ಕೊಂಡು ಎಲ್ಲ ಆಚೆ ಬರ್ತೀವಿ ನೋಡಿ ನಮ್ಮ ಹುಡುಗ ಏನ್ ಹೇಳ್ತಾನೆ ಅಂತ. ನೈಟ್ಗೆ ಎಲ್ಲರಿಗೂ ಇದೆಯಾ? ಇದಲ್ಲ ಎಗ್ರೆಸ್ ಇದೆ 70 ರೂಪಾಯಿ. ನಮ್ಮ ಹುಡುಗ ನೋಡಿ ಗೈಸ್ ಇದು ಕೊಡಿಸ್ತೀನಿ ಅಂದ್ಬಿಟ್ಟು ನೋಡಿ ನನಗೇನು ಗೊತ್ತೇ ಇಲ್ಲ ಅಂದ್ರೆ ಮುಂದೆ ಹೋಯ್ತವನೆ. ಆದ್ರೆ ಓನ ನೋಡಿ ಗೈಸ್ ಹೆಂಗ್ ಕೂತಿದ್ದಾನೆ. ಆಲ್ಕಾನ ಮಗ ನೋಡಿ ಹೆಂಗ ಒಳ್ಳೆ ಕಳ್ಳ ಇದ್ದಂಗೆ. ಎಲ್ಲ ಬಾಕಸ್ರಿ ನೈಸ. ಏನೋ ಕಂದಲೆ, ಏನೋ 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 ಏನ್ ಸ್ಮಾರ್ಟ್ ಆಗಿದೆಯಲ್ಲಿ. ಆಫ್ರಿಕಾದಿಂದ ನಡ್ಕೊಂಡೇ ಬಂದ್ಬಿಟ್ಟಿಯೇನೋ ಲೇ. ಇವ್ನ್ ಹೆಂಗ ನೋಡೋ, ಹಂದಿನ ತಂದೂರ್ ಬಂಡ್ಲಿಗೆ ಹಾಕಿ ಸುಟ್ಟು ಎತ್ತದಂಗ ಅವನೇ. ನೋಡಿ ತಿಂದಿರೋದು ಅರಗಿಸ್ಬೇಕು ಅಂದ್ಬಿಟ್ಟು ಮೆಟ್ಲೆ ತಗೋಯ್ತಾನೆ. ಫೈನಲಿ ಗೈಸ್ ಎಲ್ಲರೂ ರೂಮಲ್ಲಿ ಕೂತಿ ಬೇಜಾರಾಗಿ ಇಟ್ಕೆ ತಿರುಗಾಡ್ಕೊಂಡು ಬರೋಣ ಅಂದ್ಬಿಟ್ಟು ನಮ್ಮ ಹುಡುಗ ಕರ್ಕೊಂಡು ಹೋಗ್ತಾನೆ. ಕರ್ಕೊಂಡು ಬಂದ ಅಂತ ನೋಡಿ ಚೆನ್ನಾಗಿ ಮುದ್ದು ಮಾಡ್ತಿದ್ದೀವಿ ಅವನಿಗೆ, ಬೇಬಿಗೆ. ಹುಡುಗರೆಲ್ಲ ಚೆನ್ನಾಗಿ ತಿರುಗಾಡ್ಕೊಂಡು ರೈಲ್ವೆ ಸ್ಟೇಷನ್ಗೆ ಬಂದ್ಬಿಟ್ಟಿದ್ವಿ. ಎಲ್ಲ ಕೆಳಗಡೆ ಹೋಗೋಣ ಅಂತ ಹೋಯ್ತಿದ್ರೆ ನಮ್ಮ ಹುಡುಗ ನೋಡಿ ನಮ್ಮ ಹುಡುಗಂಗೆ ಮಚ್ಚ ಇಲ್ಲೂ ಬಂದು ಮಾತಾಡ್ತಾ ಇದ್ದಾನೆ ಅಂತ ತೋರಿಸಿದ್ಕೆ ನಮ್ಮ ಹುಡುಗ ನೋಡಿ ಏನಂತ ಬಸಾಕ್ತಾನೆ. ಯಾರೋ ಅದು ಮುಚ್ಚಲೆ ಬಾಯ್ಲಿ, ಎಷ್ಟು ಮಾತಾಡ್ತಿದ್ಯಾ? ಕೆಳಗಡೆ ಎಲ್ಲ ಹುಡುಗರೆಲ್ಲ ಬಂದ್ವು. ಅಲ್ಲಿಂದ ಬಂದು ಎಲ್ಲ ನಿಂತ್ಕೊಂಡು ಏನು ನೋಡ್ತಿದ್ದೆ ಅಂದರೆ ಬೋಗಿಗೆಲ್ಲ ಅಟ್ಯಾಚ್ಮೆಂಟ್ ಮಾಡ್ತಿದ್ರು. ಅದು ಯಾರು ನಿಂತ್ಕೊಂಡು ನೋಡಿಲ್ಲ ಅಂದ್ರೆ ಎಲ್ಲ ನಿಂತ್ಕೊಂಡು ನಾವು ನೋಡ್ತಿದ್ವಿ. ಅಲ್ಲಿಂದ ಸುಮಾರು ಟ್ರೈನ್ಗಳನ್ನ ನೋಡ್ಕೊಂಡು ಎಲ್ಲ ಆಚೆಗಡೆ ಬಂದ್ವಿ. ಅಲ್ಲಿಂದ ಹುಡುಗರೆಲ್ಲ ಟೀ ಕುಡಿಯೋಕ್ಕಂತ ಆಚೆಗೆ ಬಂದ್ವಿ. ಅದೇ ಟೀ ಅಂಗಡಿ ನೋಡಿ ಹೆಂಗ್ ಮಾಡಿ खत्म, बाय बाय, टाटा, गुड बाय, गया.